ಪುಟ್ಟ ಪುಟ್ಟ ಹೆಜ್ಜೆ ನಿಟ್ಟು ಪುಟ್ಟದೊಂದು ಲೋಕವ ಕಟ್ಟಿ ನೂರಾರು ಕನಸುಗಳ ಹೊತ್ತು ಹೋಗುವೆವು. ಆ ಕನಸೆಲ್ಲ ನನಸಾಗಿಸಲು ದಾರಿ ದೀಪವಾಗುವುದು ನಮ್ಮ ಶಾಲೆ. ಸರ್ಕಾರಿ ಮಾದರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ನೇರುಗಳಲೆ, ಸೋಮವಾರಪೇಟೆ ತಾಲೂಕು, ಕೊಡಗು ಜಿಲ್ಲೆ. ನಮ್ಮ ಶಾಲೆಯಲ್ಲಿ ವರ್ಷದಿಂದ ವರ್ಷಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗುತ್ತಿದ್ದು, ಹೇಗಾದರೂ ಮಾಡಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಗುಣಾತ್ಮಕ ಮತ್ತು ಮೌಲ್ಯಯುತವಾದ ಶಿಕ್ಷಣವನ್ನು ನೀಡುವ ಸದಾಶಯದಿಂದ ಉಭಯ ಶಾಲೆಗಳ ಎಸ್ಟಿಎಂಸಿ, ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ನಾಮನಿರ್ದೇಶಕ ಸದಸ್ಯರುಗಳು, ದಾನಿಗಳು ಹಾಗೂ ಹಿರಿಯ ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ದಿನಾಂಕ 5/2/2024 ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಭೆ ಸೇರಿ ಆಂಗ್ಲ ಮಾಧ್ಯಮದ ನೂತನ LKG ಪ್ರಾರಂಭಿಸಲು ಪೂರ್ವ ಪ್ರಾಥಮಿಕ ಶಾಲಾ ಸಮಿತಿಯನ್ನು ರಚಿಸಲು ಸಭೆಯು ಸರ್ವಾನುಮತದಿಂದ ನಿರ್ಧರಿಸಿತು. ಸಮಿತಿಯ ಅಧ್ಯಕ್ಷರಾಗಿ ಶ್ರೀ ಭೋಜೇಗೌಡರವರನ್ನು, ಕಾರ್ಯದರ್ಶಿಯಾಗಿ ಶ್ರೀ ವಿನಯ್ ಸಂಭ್ರಮ್ ಅವರನ್ನು, ಖಜಾಂಜಿಯವರಾಗಿ AH ತಿಮ್ಮಯ್ಯರವರನ್ನು, ಗೌರವಾಧ್ಯಕ್ಷರುಗಳಾಗಿ ಶ್ರೀ VM ವಿಜಯರವರು, SM ಡಿಸಿಲ್ವರವರು, ಶ್ರೀ ಗಿರೀಶ್ ಮಲ್ಲಪ್ಪರವರನ್ನು ಆಯ್ಕೆ ಮಾಡಲಾಯಿತು. ಗೌರವ ಸಲಹೆಗಾರರಾಗಿ ಶ್ರೀ ವಿನೋದ್ ಕುಮಾರ್ HK ಲಲಿತಾರವರನ್ನು, ಉಪಾಧ್ಯಕ್ಷರನ್ನಾಗಿ ಅಜಿತ್ ಕುಮಾರ್ ಅವರನ್ನು, ನಿರ್ದೇಶಕರನ್ನಾಗಿ ಶ್ರೀಮತಿ ಪುಷ್ಪ, CC ಅಶ್ವಥ್, ಶ್ರೀ ಶಿವದಾಸ್, ಶ್ರೀ ಗಣೇಶ್, ಶ್ರೀಮತಿ ಶೈಲಾ, ಶ್ರೀಮತಿ ಪದ್ಮಾವತಿ, ಶ್ರೀ ಕಿರಣ್, ಶ್ರೀ ರಮೇಶ್ ಸರ್ ಅವರನ್ನು ಹಾಗೂ ಉಭಯ ಶಾಲೆಗಳ ಮುಖ್ಯ ಶಿಕ್ಷಕರುಗಳಾದ ಶ್ರೀಮತಿ ರಾಜೇಶ್ವರಿ HS ಹಾಗೂ ಎಸ್ತಲ ಸಿಲ್ವಾ ಅವರನ್ನು ನೇಮಕ ಮಾಡಿಕೊಳ್ಳಲಾಯಿತು. ಸಮಿತಿಯ ಸಂಚಾಲಕರಾಗಿ ಪ್ರೌಢಶಾಲೆಯ ಕನ್ನಡ ಶಿಕ್ಷಕರಾದ ಶ್ರೀ ರತ್ನಕುಮಾರ್ ಅವರನ್ನು ನೇಮಕ ಮಾಡಲಾಯಿತು. ತದನಂತರ ಸಮಿತಿಯು ಕಾರ್ಯಪ್ರವೃತ್ತವಾಗಿ ಪ್ರಾಥಮಿಕ ಶಾಲೆಯಲ್ಲಿ ದುಸ್ಥಿತಿಯಲ್ಲಿದ್ದ 5 ಕೊಠಡಿಗಳಲ್ಲಿ 3 ಕೊಠಡಿಗಳನ್ನು ಸಮಿತಿಯ ಪದಾಧಿಕಾರಿಗಳೇ ಶ್ರಮ ವಹಿಸಿ ನವೀಕರಣ ಮಾಡಿ LKG ತರಗತಿಯ ಪ್ರಾರಂಭಕ್ಕೆ ನಾಂದಿ ಹಾಡಲಾಯಿತು. ಇಡೀ ಕೊಡಗು ಜಿಲ್ಲೆಯೇ ತಿರುಗಿ ನೋಡುವಂತೆ LKG ಕೊಠಡಿಗಳಿಗೆ ಬೇಕಾಗಿರುವ ಪೀಠೋಪಕರಣ, ಆಟೋಪಕರಣ, UKG ಕೊಠಡಿ ಸಿದ್ಧತೆ, ಕಚೇರಿ ಕೊಠಡಿಯ ಕನಸುಗಳ ಕಟ್ಟುವ ಸರಾಗವು ಇಲ್ಲಿ ಬೆಳೆಯುವುದೇ ಶ್ರೀಗಂಧವು. ಹಾಗೂ ಶೌಚಾಲಯದ ನವೀಕರಣವನ್ನು ಸಮಿತಿಯ ಪದಾಧಿಕಾರಿಗಳು ಹಾಗೂ ಅಬ್ಬರುಕಟ್ಟೆ ಸುತ್ತಮುತ್ತಲಿನ ದಾನಿಗಳು, ಗ್ರಾಮಸ್ಥರು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಹಾಗೂ ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕೆ ಮನಸ್ಸು ಮಾಡುವ ಸಾಮಾಜಿಕ ಸಂಸ್ಥೆಗಳು ಹಾಗೂ ಹಿರಿಯ ವಿದ್ಯಾರ್ಥಿಗಳು ಇವರೆಲ್ಲರ ಸಹಕಾರದೊಂದಿಗೆ ನವೀಕರಣ ಮಾಡಲಾಯಿತು. 2024-25ನೇ ಸಾಲಿನಲ್ಲಿ LKGಗೆ 18 ಮಕ್ಕಳು ದಾಖಲಾಗಿ ತರಗತಿಯನ್ನು ಪ್ರಾರಂಭ ಮಾಡಲಾಯಿತು. ವಿದ್ಯಾಕಾಶಿಯು ಅರಿವಿಗೆ ದಾರಿಯು, ಬದುಕಿನ ಹಾದಿಯು, ನೆನಪಿನ ರಾಶಿಯು ನಮ್ಮೂರ ದೇವಾಲಯ. ಸರ್ಕಾರಿ ವಿದ್ಯಾಲಯ. LKG ತರಗತಿಗೆ ಬೋಧನೆ ಮಾಡಲು ನುರಿತ ಶಿಕ್ಷಕಿಯಾದ ಶ್ರೀಮತಿ ಉಷಾರ್ ಅವರನ್ನು ಹಾಗೂ ಮಕ್ಕಳೊಂದಿಗೆ ಬೆರೆಯುವ ಮಧುರರವರನ್ನು ಸಹಾಯಕಿಯಾಗಿ ನೇಮಕ ಮಾಡಲಾಯಿತು. ದೂರದ ಊರುಗಳಿಂದ ವಿದ್ಯಾರ್ಥಿಗಳು ನಡೆದು ಬರುವ ಶೋಚನೀಯ ಸ್ಥಿತಿಯನ್ನು ಕಂಡ ಸಮಿತಿಯ ಪದಾಧಿಕಾರಿಗಳು LKG ಹಾಗೂ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳ ಶೈಕ್ಷಣಿಕ ಉದ್ದೇಶಕ್ಕಾಗಿ ಶಾಲಾ ವಾಹನವನ್ನು ಖರೀದಿಸಿದ್ದು ಕೊಡಗು ಜಿಲ್ಲೆಯಲ್ಲಿಯೇ ಪ್ರಥಮ ಎಂದರೆ ಅತೀವ ಸಂತೋಷವಾಗುತ್ತದೆ. ಈ ವಾಹನವನ್ನು ಚಾಲನೆ ಮಾಡಲು ಚಾಲಕರಾಗಿ ಪಾಲಾಕ್ಷರವರನ್ನು ನೇಮಿಸಿಕೊಂಡಿದ್ದು ಮಕ್ಕಳನ್ನು ಸುರಕ್ಷತೆಯಿಂದ ಕರೆತರುತ್ತಿದ್ದಾರೆಂದರೆ ಇದು ಅವರ ಕರ್ತವ್ಯ ಬದ್ಧತೆಗೆ ಸಾಕ್ಷಿಯಾಗಿದೆ. ಸಮಿತಿಯು ಅಂದುಕೊಂಡಿದ್ದ ಎಲ್ಲ ಕೆಲಸ ಕಾರ್ಯಗಳನ್ನು ಪ್ರಾಮಾಣಿಕ ಪರಿಶ್ರಮದಿಂದ ಮಾಡಿ ಮುಗಿಸಿದರು. ತದನಂತರ ದಿನಾಂಕ 23/9/2024 ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರ್ ಗೌಡರವರು ಶಾಲೆಗೆ ಆಗಮಿಸಿ LKG ತರಗತಿಯನ್ನು ಉದ್ಘಾಟನೆ ಮಾಡಿದರು. ಶಾಸಕರು ತಮ್ಮ ಭಾಷಣದಲ್ಲಿ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ UKG ತರಗತಿ ಕೋಣೆಗೆ ಬೇಕಾಗುವ ಪೀಠೋಪಕರಣವನ್ನು ಒದಗಿಸಿಕೊಡುತ್ತೇನೆಂದು ಆಶ್ವಾಸನೆ ನೀಡಿರುತ್ತಾರೆ. ಅವರಿಗೆ ಸರ್ವರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡೋಣ.
ಕೆಲವು ರೋಚಕ, ಕೆಲವು ರೋಮಾಂಚಕ, ಕೆಲವು ಮನಮೋಹಕ, ಕೆಲವು ಭಾವನಾತ್ಮಕ, ಕೆಲವು ಹಾಸ್ಯದಾಯಕ, ಕೆಲವು ಸ್ಫೂರ್ತಿದಾಯಕ. ಅಜ್ಞಾನವ ಅಡಗಿಸಿ ಮೌಢ್ಯವ ಓಡಿಸಿ ಜ್ಞಾನವ ನೀಡುವ ಜ್ಞಾನ ದೇಗುಲ. ನಮ್ಮ ಊರಿನಲ್ಲಿ ಪ್ರಾರಂಭಿಸಿರುವ ನೂತನ LKG ಕೊಠಡಿಯನ್ನು ಹಾಗೂ ನಮ್ಮೆಲ್ಲರ ಸಾರ್ಥಕ ಸೇವೆಯನ್ನು ಹಲವಾರು ಅಧಿಕಾರಿಗಳು ಮುಕ್ತ ಕಂಠದಿಂದ ಶ್ಲಾಘಿಸಿ ನಮ್ಮಲ್ಲಿ ಕೆಲಸ ಮಾಡುವ ಹುರುಪನ್ನು ಮತ್ತಷ್ಟು ಹೆಚ್ಚು ಮಾಡಿದ್ದಾರೆ. ಪೂರ್ವ ಪ್ರಾಥಮಿಕ ಶಾಲಾ ಸಮಿತಿಯನ್ನು ಶಾಶ್ವತವಾಗಿ ನಮ್ಮ ಊರಿನ ಶಾಲೆಯಲ್ಲಿ ಉಳಿಸಿಕೊಳ್ಳುವ ಉದ್ದೇಶದಿಂದ ಅಂಕುರಾಮ್ ಹಿರಿಯ ವಿದ್ಯಾರ್ಥಿಗಳ ಎಜುಕೇಷನ್ ಟ್ರಸ್ಟ್ ಎಂಬುದಾಗಿ ಮಾರ್ಪಡಿಸಿ ಸೋಮರ್ಪೇಟೆ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಟ್ರಸ್ಟ್ ಆಗಿ ನೋಂದಣಿ ಮಾಡಿಕೊಂಡಿದ್ದು, ಈ ಹೆಸರಿನಲ್ಲಿ ಶೈಕ್ಷಣಿಕ ಚಟುವಟಿಕೆಗಳನ್ನು ಮುಂದುವರಿಸಿಕೊಂಡು ಹೋಗಲು ಎಲ್ಲ ಪದಾಧಿಕಾರಿಗಳು ಅತ್ಯಂತ ಉತ್ಸುಕರಾಗಿದ್ದಾರೆ. ಜ್ಞಾನದ ದೇಗುಲದಲ್ಲಿ ಕಲಿತು ಉತ್ತುಂಗಕ್ಕೆ ಏರಿದ ಕಿರಣಗಳು ಹಲವಾರು, ಕಲಿಯುತ್ತಿರುವ ಮೊಗ್ಗುಗಳು ನೂರಾರು, ಕಲಿಸುವ ಉತ್ಸಾಹಿ ನಕ್ಷತ್ರಗಳು ಹಲವಾರು. ಮಕ್ಕಳ ಕಲಿಕಾ ವಾತಾವರಣವನ್ನು ಅತ್ಯಂತ ವರ್ಣಮಯವಾಗಿಸುವ ಉದ್ದೇಶದಿಂದ LKG ವಿದ್ಯಾರ್ಥಿಗಳಿಗೆ ಹಲವಾರು ಶೈಕ್ಷಣಿಕ ಸ್ಪರ್ಧಾ ಚಟುವಟಿಕೆಗಳಾದ ಸ್ಪೀಚ್ ಕಾಂಪಿಟೇಷನ್, ರೈಮ್ಸ್ ರೆಸಿಟೇಷನ್ ಕಾಂಪಿಟೇಷನ್, ನ್ಯಾಷನಲ್ ಫ್ಲೈಟ್ಸ್ ಕಾಂಪಿಟೇಷನ್, ಸ್ಟೋರಿ ಟೆಲ್ಲಿಂಗ್ ಕಾಂಪಿಟೇಷನ್, ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್, ಡ್ರಾಯಿಂಗ್ ಕಾಂಪಿಟೇಷನ್, ಹಾಗೆಯೇ Green is the color of the red, is the color of the day, is the color, is the ಯೆಲ್ಲೋ ಡೇ ಬಗ್ಗೆ ತಂದಿದ್ದೆವು. ಇವೆಲ್ಲವುಗಳಲ್ಲಿಯೂ ಮಕ್ಕಳು ನಿರೀಕ್ಷೆಗೂ ಮೀರಿ ತಮ್ಮ ಪ್ರತಿಭಾ ಮಟ್ಟವನ್ನು ಪ್ರದರ್ಶಿಸಿದ್ದು ನಮಗೆ ಆಶ್ಚರ್ಯವನ್ನುಂಟು ಮಾಡಿದೆ. ನೆಲಾದೆ ಕರ್ನಾಟಕ ನೀನಿರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರ್ ಕಾವೇರಿ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನ ಬಂದಿದ್ದರೆ ನೀ ನಮಗೆ ಕಲ್ಪತರು. ಹೇ ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ. ಸ್ವಾತಂತ್ರ್ಯ ದಿನಾಚರಣೆ ದಿನದಂದು ನ್ಯಾಷನಲ್ ಫ್ಲೈಟ್ಸ್ ಅನ್ನು ನಿರರ್ಗಳವಾಗಿ ಹೇಳಿ ಸಭಿಕರ ಮನಸೂರೆಗೊಂಡಿದ್ದಾರೆ. ಅಲ್ಲದೆ ಪ್ರತಿ ತಿಂಗಳು ಮಕ್ಕಳಿಗಾಗಿ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಈ ದಿನದಂದು ಬಹುಮಾನ ನೀಡುತ್ತಿರುವುದು ನಿಜಕ್ಕೂ ನಮ್ಮೆಲ್ಲರಿಗೂ ಹೆಮ್ಮೆ ಎನಿಸುತ್ತದೆ. ಹಾಗೆಯೇ ವಿದ್ಯಾರ್ಥಿಗಳಿಗೆ ಸುಲಭ ಇಂಗ್ಲಿಷ್ ಕಲಿಕೆಯ ವಿನೂತನ ತಂತ್ರಗಳನ್ನು ನಮ್ಮ ಬೋಧನೆಯಲ್ಲಿ ಅಳವಡಿಸಿಕೊಂಡಿದ್ದು, ಇದು ವಿದ್ಯಾರ್ಥಿಗಳಿಗೆ ಬಹಳ ಸುಲಭವಾಗಿ ಆಂಗ್ಲ ಭಾಷಾ ಕಲಿಕೆಯಲ್ಲಿ ಸಹಕಾರಿಯಾಗಿದೆ. ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ಹಾಗೂ ಮೌಲ್ಯಯುತವಾದ ಶಿಕ್ಷಣವನ್ನು ನೀಡಲು ಶಾಲಾ ಶಿಕ್ಷಕಿಯಾದ ಉಷಾರವರು ಹಾಗೂ ಸಹಾಯಕಿಯಾದ ಮಧುರಾರವರು ಶ್ರಮಿಸುತ್ತಿರುವುದು ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಪೋಷಕರಿಗೂ ಸಂತೋಷವನ್ನುಂಟು ಮಾಡಿ. ಮಕ್ಕಳು ಎಳೆಯ ಸಸಿಗಳಂತೆ. ನಾವು ಹೇಗೆ ಅವರನ್ನು ಬೆಳೆಸುತ್ತೇವೆಯೋ ಮುಂದೆ ಹಾಗೆ ಅವರು ಫಲ ನೀಡುತ್ತಾರೆ. ಪೋಷಕರು ಮಕ್ಕಳಲ್ಲಿ ಸದಾ ಸಕಾರಾತ್ಮಕತೆ, ಪ್ರೇರಣೆ ತುಂಬುವಂಥ ಮಾತುಗಳ ಮೂಲಕ ಅವರನ್ನು ಪ್ರೋತ್ಸಾಹಿಸಬೇಕು. ಪ್ರತಿ ತಿಂಗಳು ಶಾಲೆಯಲ್ಲಿ ಪೋಷಕರ ಸಭೆ ಕರೆದು ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಯನ್ನು ಪರಿಶೀಲಿಸಲಾಗುತ್ತಿದ್ದು, ಪೋಷಕರಿಂದಲೂ ಉತ್ತಮ ಸ್ಪಂದನೆ ದೊರೆಯುತ್ತಿರುವುದರಿಂದ ಮುಂದಿನ ಶೈಕ್ಷಣಿಕ ಸಾಲಿನಲ್ಲಿ ಮತ್ತಷ್ಟು ವಿದ್ಯಾರ್ಥಿಗಳು ಪ್ರವೇಶಾತಿ ಪಡೆಯಲು ಹೆಚ್ಚಿನ ಆಸಕ್ತಿಯನ್ನು ತೋರುತ್ತಿರುವುದು ಕಂಡುಬರುತ್ತಿದೆ. ಇದು ನಮ್ಮೆಲ್ಲರ ಪ್ರಾಮಾಣಿಕ ಪರಿಶ್ರಮಕ್ಕೆ ಸಂದ ಗೌರವವೆಂದು ಭಾವಿಸುತ್ತಾ ನನ್ನ ಈ ವರದಿಯನ್ನು ಸಮಾಪ್ತಿಗೊಳಿಸುತ್ತಿದ್ದೇನೆ. ಧನ್ಯವಾದಗಳು.